ಹುಬ್ಬಳ್ಳಿ ಹೊರರಾಜ್ಯದ ವಾಹನಗಳ ವಿರುದ್ಧ ಆರ್ಟಿಒ ವಿಶೇಷ ಕಾರ್ಯಾಚರಣೆ. ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ಹೊರರಾಜ್ಯದ ವಾಹನಗಳ ವಿರುದ್ಧ ಸಾರಿಗೆ ಇಲಾಖೆ ಆರ್ಟಿಒ ವತಿಯಿಂದ ವಿಶೇಷ ಕಾರ್ಯಾಚರಣೆ ಆರಂಭಿಸಲಾಗಿದೆ. ವಿಜಯಪುರ, ಬಾಗಲಕೋಟೆ, ಜಮಖಂಡಿ, ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಳಗಾವಿ ಭಾಗಗಳಲ್ಲಿ ಅಧಿಕಾರಿಗಳ ತಂಡಗಳು ತಪಾಸಣೆ ನಡೆಸುತ್ತಿವೆ. ಈ ಕುರಿತು ಆರ್ಟಿಒ ಅಧಿಕಾರಿ ಮಾತನಾಡಿ, ಕಳೆದ 2 ದಿನಗಳಿಂದ ನಿರಂತರ ಕಾರ್ಯಾಚರಣೆ ನಡೆಯುತ್ತಿದ್ದು, ಇಂದು ಸಹ ಮುಂದುವರೆದಿದೆ ಎಂದು ತಿಳಿಸಿದರು. ಕಾರ್ಯಾಚರಣೆಯಲ್ಲಿ ವಿವಿಧ ರಾಜ್ಯಗಳ ಒಟ್ಟು 76 ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅದರಲ್ಲೂ ಪಾಂಡಿಚೇರಿ ರಾಜ್ಯಕ್ಕೆ ಸೇರಿದ ಸುಮಾರು 22 ವಾಹನಗಳು ಪತ್ತೆಯಾಗಿದ್ದು, ನಿಯಮ ಉಲ್ಲಂಘನೆಯ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಈವರೆಗೆ ದಂಡದ ರೂಪದಲ್ಲಿ ಸರ್ಕಾರದ ಖಜಾನೆಗೆ ಸುಮಾರು 3.5 ಲಕ್ಷ ರೂಪಾಯಿ ಜಮಾ ಮಾಡಲಾಗಿದೆ. ಜೊತೆಗೆ, ಬಾಕಿ ತೆರಿಗೆ ಹಾಗೂ ದಂಡದ ಮೊತ್ತ ಸೇರಿ ಸುಮಾರು 35 ರಿಂದ 40 ಲಕ್ಷ ರೂಪಾಯಿ ವಸೂಲಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ರಾಜ್ಯದ ತೆರಿಗೆ ನಿಯಮಗಳನ್ನು ಉಲ್ಲಂಘಿಸಿ ಸಂಚರಿಸುವ ವಾಹನಗಳ ವಿರುದ್ಧ ಮುಂದಿನ ದಿನಗಳಲ್ಲಿಯೂ ಕಠಿಣ ಕ್ರಮ ಮುಂದುವರಿಯಲಿದ್ದು, ವಾಹನ ಮಾಲೀಕರು ಅಗತ್ಯ ದಾಖಲೆಗಳು ಹಾಗೂ ತೆರಿಗೆ ಪಾವತಿಯನ್ನು ಸರಿಯಾಗಿ ನಿರ್ವಹಿಸುವಂತೆ ಆರ್ಟಿಒ ಇಲಾಖೆ ಮನವಿ ಮಾಡಿದೆ. ಓಕೆ ಓಕೆ ಏನು ತೊಂದರೆ ಇಲ್ಲ ಸರ್. ಏನು ಗೊತ್ತಾ, ನಮ್ಮ ಕರ್ನಾಟಕದ ಒಂದು ಸೆಕೆಂಡ್ ನಾನು ಅವ್ರಿಗೆ ಚಾಕ್ರಿ ಕೊಟ್ಟು ಇಶ್ಯೂ ಮಾಡ್ತೀನಿ. ಬೇರೆ ಗಾಡಿ ಹೋಗಿ ಇವತ್ತು ಹೊರ ರಾಜ್ಯ ಅಂತ ಹೇಳಿದ್ರೆ ಆಂಧ್ರ ಆಗ್ಲಿ, ತಮಿಳುನಾಡು ಆಗ್ಲಿ, ಮಹಾರಾಷ್ಟ್ರ ಆಗ್ಲಿ, ಪಾಂಡಿಚೇರಿ ಆಗ್ಲಿ, ಇವತ್ತು ಅಲ್ಲಿ ತೆರಿಗೆ ಪಾವತಿ ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ನೋಂದಣಿ ಮಾಡಿಸಿ ಇವತ್ತಿಲ್ಲಿ ಏನು ಇವತ್ತಿಲ್ಲೇ ಗಾಡಿಗಳು ಓಡಾಡಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅಂಥವುಗಳನ್ನ ವೆಹಿಕಲ್ಗಳು ವಾಹನಗಳ ವಿರುದ್ಧ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಎಷ್ಟು ವೆಹಿಕಲ್ಗಳನ್ನ ಸೀಸ್ ಆಗಿರುತ್ತೆ? ಒಟ್ಟು ಟೋಟಲ್ಲು ನಾನು ಈಗ ಸ್ಕ್ವಾಡ್ ಹಾಕಿರೋದು ಒಟ್ಟು ಟೋಟಲ್ ಬಿಜಾಪುರ, ಬಾಗಲಕೋಟೆ, ಜಮಖಂಡಿ, ದೆನ್ ಹುಬ್ಳಿ, ಧಾರವಾಡ ಆ್ಯಂಡ್ ಬೆಳಗಾವಿ. ಒಟ್ಟು ಟೋಟಲ್ ಆಸ್ ಆನ್ ಟುಡೇ ಈಗ ಅಂದರೆ 2 ದಿವಸ ಇವತ್ತು ಇದೆ, ಇದು ಕಂಟಿನ್ಯೂಸ್ ನಡೀತಾ ಇರುತ್ತೆ. ಇಲ್ಲಿವರೆಗೂ ಸುಮಾರು ಒಂದು 76 ಗಾಡಿಗಳು ಸೀಸ್ ಆಗಿದೆ. ಸ್ಪೆಷಲಿ ಪಾಂಡಿಚೇರಿ ಅದರಲ್ಲಿ ಒಂದು 22 ಗಾಡಿಗಳು ಸೀಸ್ ಆಗಿದೆ. ಈಗಾಗಲೇ ಒಂದು 3.5 ಲಕ್ಷ
ನಾವು ಸರ್ಕಾರಕ್ಕೆ ಕಲೆಕ್ಟ್ ಮಾಡಿದ್ವಿ. ಇನ್ನೂ ಇದರಿಂದ ನಾವು ಇನ್ನೂ ಒಂದು 35ರಿಂದ 40 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು. ದೊಡ್ಡ ದೊಡ್ಡ ಗಾಡಿಗಳು ಇನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದ್ದೀವಿ. ಖಂಡಿತವಾಗ್ಲು ಗಾಡಿಗಳು ಈಗ ನಾವು ಈಗ ನೀವೇ ನೋಡ್ತಾ ಇದ್ರಿ, ಚೆಕಿಂಗ್ ಮಾಡ್ತಾ ಇದೀವಿ. ಗಾಡಿಗಳು ಈಗ ಅದರ್ ಸ್ಟೇಟ್ ಆಗಿರೋದ್ರಿಂದ ನಮಗೆ ಅವ್ರದ್ದು ಅಡ್ರೆಸ್ಗಳೆಲ್ಲ ಸಿಗ್ತಾ ಇಲ್ಲ. ನಾವು ಇದೇ ರೀತಿ ಪಬ್ಲಿಕ್ ರೋಡಲ್ಲೇ ನಾವು ಇವತ್ತು ನಿಂತು ನಾವು ತನಿಖೆ ಮಾಡಬೇಕು. ಇದು ಕಾರ್ಯಾಚರಣೆ ಖಂಡಿತವಾಗ್ಲೂ ಇದು ಕಂಟಿನ್ಯೂಸ್ ನಡೆಯುತ್ತೆ ಎಲ್ಲಾ ಕಡೆನೂ, ಇಡೀ ನಾರ್ತ್ ಕರ್ನಾಟಕ ಕಂಟಿನ್ಯೂಸ್ ಇದೆ, ರೆಗ್ಯುಲರ್ ಇದೆ. ಹಂತ ಹಂತವಾಗಿ ಈಗ ನಾವು ಈಗ ನಾವು ಕಂಟಿನ್ಯೂಸ್ ನಿಂತ್ರೆ ಗಾಡಿಗಳು ಬರಲ್ಲ, ಅಲ್ಲಿ ಗೊತ್ತಾಗುತ್ತೆ, ವಿಷಯ ಹೋಗುತ್ತೆ. ಈಗ ಪಾಸಿಬಿಲಿಟೀಸ್ ಇದು ಆಗುತ್ತೆ. ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ನಾನು ಇದು ಎಂಟೈರ್ ನಾರ್ತ್ ಕರ್ನಾಟಕ ನಾನು ಪೂರ್ತಿ ನಾನು ಮಾಡಿಸಿ ಇವತ್ತು ಏನಿದೆ ಕೋಟ್ಯಾಂತರ ರೂಪಾಯಿ ನಾನು ಸರ್ಕಾರಕ್ಕೆ ಬರಬೇಕಾಗಿದ್ದು ಏನು ತೆರಿಗೆ ಏನಿದೆ ಅದನ್ನ ನಾವು ವಸೂಲಿ ಬಾಕಿ ಇರೋಂಥದ್ದು ಎಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ಅಲ್ಲಿ ಅಡ್ರೆಸ್ ಇರುತ್ತೆ ನಮ್ಗೆ ಗೊತ್ತಿಲ್ಲ. ಎಷ್ಟು ಬೇಕಾದ್ರೂ ಇದೆ. ನಾವು ಈ ತರ ರೋಡಲ್ಲಿ ನಿಂತನೇ ನಮ್ಗೆ ಗೊತ್ತಾಗೋದು. ಈಗ ನಮ್ಮಲ್ಲಿ ಏನೋ ರಿಜಿಸ್ಟರ್ ಆದ್ರೆ ನಮ್ಮ ಹತ್ರ ಡಾಟಾ ಇರುತ್ತೆ. ಈಗ ಬೇರೆ ಕಡೆ ಬೇರೆ ರಾಜ್ಯದಲ್ಲಿ ಇದ್ದ ಡಾಟಾ ನಮ್ಮ ಹತ್ರ ಇರಲ್ಲ. ಈ ರೀತಿ ಸಿಕ್ಕಿದಾಗ ನಾವು ತನಿಖೆ ಮಾಡ್ತೀವಿ. ಈಗ ಎಸ್ಪೆಷಲಿ ಪಾಂಡಿಚೇರಿ ಅತಿ ಹೆಚ್ಚು ಗಾಡಿಗಳು ಓಡಾಡ್ತವೆ. ಪಾಂಡಿಚೇರಿ ಅಂತ ಹೇಳಿದ್ರೆ ಅಲ್ಲಿ ಟ್ಯಾಕ್ಸ್ ತೆರಿಗೆ ಕಡಿಮೆ ಕಂಪೇರ್ ಟು ಅದರ್ ಸ್ಟೇಟ್ಗಳಿಗೆ. ಈಗ ಎಸ್ಪೆಷಲಿ ಕರ್ನಾಟಕ ಅಂದ್ರೆ ನಮ್ಮ ಟ್ಯಾಕ್ಸಿಗೆ ಹೆಚ್ಚು ಕಡಿಮೆ 1 ಲಕ್ಷಕ್ಕೆ 50,000 ರೂಪಾಯಿ ಆದ. ಇಲ್ಲಿ ನಮ್ಗೆ 1.5 ಲಕ್ಷ ಆದ್ರೆ ಅಲ್ಲಿ ಬರೀ 50,000 ರೂಪಾಯಿ ಆಗುತ್ತೆ. ಹೆಚ್ಚು ಕಡಿಮೆ 90,000ದಿಂದ 1 ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ. 1 ಕೋಟಿ ಇರೋಂಥ ವೆಹಿಕಲ್ಗಳಿಗೆ ಅಲ್ಲಿ ಬರೀ 1 ಲಕ್ಷ ರೂಪಾಯಿ. ಇಲ್ಲಿ ಹೆಚ್ಚು ಕಡಿಮೆ ನಮ್ಗೆ ಇಲ್ಲಿ 18ರಿಂದ 19 ಲಕ್ಷ ರೂಪಾಯಿ ಆಗುತ್ತೆ. ಅವ್ರು ಅಷ್ಟು ದುಡ್ಡು ಉಳಿತಾಯ ಅಂದ್ರೆ 17ರಿಂದ 18 ಲಕ್ಷ ಉಳಿಸ್ತಾರೆ. ಕೆಲವಷ್ಟು ಮಂದಿ ದಂಧೆನೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಇತ್ತಿತ್ತ ಏಜೆಂಟ್ ಏನ್ ಮಾಡ್ತಾರಂದ್ರ ಸ್ಪೆಷಲಿ ಗಾಡಿ ದಿಲ್ಲಿ UP ಬಿಹಾರ್ ಮಾಡ್ತಾರೆ. ಆತರ ಅವ್ರು ಯಾರೇ ದಂಧೆ ಮಾಡಿದ್ರು ಕೂಡ ವೆಹಿಕಲ್ ಓನರ್ ಗೊತ್ತಿರ್ಬೇಕಲ್ಲ. ನಾನು ಇಲ್ಲಿ ಕರ್ನಾಟಕದಲ್ಲಿ ಇದ್ದೀನಿ, ನಾನು ಇಲ್ಲೇ ವಾಸ ಮಾಡ್ತಾ ಇದ್ದೀನಿ, ನಾಳೆ ಏನಾದ್ರು ಚೆಕಿಂಗ್ ಆದ್ರೆ ಮತ್ತೆ ನಾನು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಂತ ಹೇಳಿ. ಈಗ ಅಲ್ಲೂ ಕೂಡ ಟ್ಯಾಕ್ಸ್ ಕಟ್ಟಿರ್ತಾರೆ. ಅಲ್ಲಿ ಎಷ್ಟು 1 ಲಕ್ಷನೋ 1.5 ಲಕ್ಷ ಎಷ್ಟು ಕಟ್ಟಿದ್ರು ಕೂಡ ಮತ್ತೆ ಇಲ್ಲಿ ನಾವು ಲೈಫ್ ಟೈಮ್ ಟ್ಯಾಕ್ಸ್ ಇಲ್ಲಿ ವಸೂಲಿ ಮಾಡ್ತೀವಿ. ಆಗ ಅವ್ರಿಗೆ ಡಬಲ್ ಚಾರ್ಜ್ ಆಗುತ್ತೆ, ಇಲ್ಲಿ ಎಕ್ಸ್ಟ್ರಾ ಆಗುತ್ತೆ, ಮತ್ತೆ ಪೆನಾಲ್ಟಿನೂ ಬರುತ್ತೆ ಇಲ್ಲಿ. ಹಾಗಾಗಿ ಅದು ಅರಿವಿರ್ಬೇಕಲ್ಲ ಓನರ್ಗಳಿಗೆ.